ಮಾಲಿಕೆ 3 ಪುಸ್ತಕ ಪರಿಚಯ 53 ತಿಂಗಳ ವಿಶೇಷ CN ಮುಕ್ತ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಭೂಮಿ ಕೊರೆದ ಬೇರು. ಲೇಖಕರು CN ಮುಕ್ತ. ಅಭಿಪ್ರಾಯ ವೀಣಾ ನಾಯಕ್. ಓದುತ್ತಿರುವವರು ರಮೇಶ್ ಥಳಿ. 1982ರ ಸುಧಾ ಯುಗಾದಿ ವಿಶೇಷಾಂಕದಲ್ಲಿ ಈ ಕಾದಂಬರಿ ಪ್ರಕಟವಾಗಿತ್ತು. ಬಾಲಾಪರಾಧಿಯೊಬ್ಬಳ ಸುತ್ತ ನಡೆಯುವ ಘಟನೆಗಳನ್ನು ಆಧರಿಸಿ ಬರೆದ ಈ ಕಾದಂಬರಿ ತುಂಬ ಕುತೂಹಲ ಹುಟ್ಟಿಸುತ್ತಾ ಓದಿಸಿಕೊಂಡು ಹೋಗುತ್ತದೆ. ಪ್ರಿಯಾ ಸುಧೀರ್ ಮತ್ತು ಸುಚಿತ್ರಾ ದಂಪತಿಗಳ ಮಗಳು. ಸುಚಿತ್ರಾ ಶ್ರೀಮಂತ ವಿಧವೆ ಪ್ರೇಮಾ ರಾವ್ ಅವರ ಒಬ್ಬಳೇ ಮಗಳು. ಸಪ್ತಗಿರಿ ಎಸ್ಟೇಟ್ನಲ್ಲಿರುವ ಸುಂದರ ಮಹಲು ಸುಪ್ರಭಾತದಲ್ಲಿ ಸರ್ವ ಸುಖ ಸಂಪತ್ತುಗಳ ವಾರಸುದಾರಳಾಗಿರುವ ಸುಚಿತ್ರಾ ಸ್ವಚ್ಛಂದವಾಗಿ ಬೆಳೆಯುತ್ತಾಳೆ. ಓದಲೆಂದು ದೂರದ ದಿಲ್ಲಿಗೆ ಹೋಗಿ ಸಣ್ಣ ವಯಸ್ಸಿನಲ್ಲೇ ಹಲವು ದುರಭ್ಯಾಸಗಳನ್ನು ಮೈಗೂಡಿಸಿಕೊಂಡು ಪ್ರಣಯ ಸಂಬಂಧವನ್ನೂ ಬೆಳೆಸಿಕೊಂಡವಳು. ಮಡಿಕೇರಿಯ ಬಳಿ ಇರುವ ಊರಿಗೆ ತನ್ನ ಎಸ್ಟೇಟಿಗೆ ಬಂದ ಮೇಲೂ ತನ್ನ ದುಶ್ಚಟಗಳನ್ನು ಬಿಡುವುದಿಲ್ಲ. ಅವಿಧೇಯಳಾದ ಮಗಳನ್ನು ಹತೋಟಿಗೆ ತರುವ ಉದ್ದೇಶದಿಂದ ತಾಯಿ ಅವಳಿಗೆ ಮದುವೆ ಮಾಡುತ್ತಾರೆ. ಇದ್ದ ಒಬ್ಬಳೇ ಮಗಳು ತನ್ನ ಕಣ್ಣು ಮುಂದೆಯೇ ಇರಲೆಂದು ತಮ್ಮ ಎಸ್ಟೇಟಿನ ಮ್ಯಾನೇಜರ್ ಆಗಿದ್ದ ಸುಧೀರನನ್ನು ಮನೆಯಳಿಯನಾಗಿ ಆಯ್ಕೆ ಮಾಡುತ್ತಾರೆ. ತನ್ನ ಸ್ನೇಹಿತ ರಾಮಮೂರ್ತಿಯ ತಂಗಿ ಶಾಂತಿಯನ್ನು ವಿವಾಹವಾಗುತ್ತೇನೆಂದು ಮಾತು ಕೊಟ್ಟು ಎಸ್ಟೇಟಿನ ಕೆಲಸಕ್ಕೆ ಬಂದಿದ್ದ ಸುಧೀರನನ್ನು ಸುಚಿತ್ರಾಳ ರೂಪ ಮತ್ತು ಪ್ರೇಮಾರಾವ್ ಬೀಸಿದ ಆಸ್ತಿಯ ಬಲೆ ವಶಪಡಿಸಿಕೊಳ್ಳುತ್ತದೆ. ಮದುವೆಯಾದ ಸ್ವಲ್ಪ ಕಾಲದಲ್ಲಿ ಸುಚಿತ್ರಾಳ ನಡತೆ ಸರಿಯಿಲ್ಲವೆಂದು ತುಳಿದು ಸುಧೀರ ಸಿಟ್ಟಿನಿಂದ ಎಸ್ಟೇಟನ್ನು ಬಿಟ್ಟು ಬೆಂಗಳೂರಿಗೆ ಹೋಗುತ್ತಾನೆ. ಆದರೆ ಸುಚಿತ್ರಾ ಗರ್ಭಿಣಿ ಎಂಬ ಸುದ್ದಿ ಅತ್ತೆಯ ಮೂಲಕ ತಿಳಿದು ಮನೆಗೆ ಹಿಂದಿರುಗುತ್ತಾರೆ. ಸುಚಿತ್ರಳಿಗೆ ಮಗು ಬೇಡವಾಗಿತ್ತು. ಆದರೆ ಡಾಕ್ಟರ್ ಕೊಟ್ಟ ಎಚ್ಚರಿಕೆ ಮತ್ತು ತಾಯಿಯ ಒತ್ತಾಸೆಯಿಂದ ಸುಮ್ಮನಿದ್ದು ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ. ಆ ಮಗುವೇ ಪ್ರಿಯಾ. ಆ ಮಗುವನ್ನು ಸುಧೀರ್ ತುಂಬ ಪ್ರೀತಿಸುತ್ತಿದ್ದ. ಆದರೆ ಸುಚಿತ್ರಾ ಮಗುವನ್ನು ಅವನಿಂದ ದೂರವಿಡುತ್ತಾಳೆ. ಹುಟ್ಟಿದ 2ನೇ ದಿನದಿಂದ ಮಗು ರಾಜಮ್ಮ ಎಂಬ ದಾದಿಯ ಕೈಯಲ್ಲಿ ಬೆಳೆಯುತ್ತದೆ. ತಾಯಿ ಸುಚಿತ್ರಾ ಆಗಾಗ ಎಸ್ಟೇಟಿಗೆ ಬಂದು ಹೋಗುವ ಡಾಕ್ಟರ್ ವಿನೋದನೊಂದಿಗೆ ತಿರುಗಾಟ ಶುರು ಮಾಡುತ್ತಾಳೆ. ಇದನ್ನು ಸಹಿಸಲಾಗದೆ ಗಂಡ ಸುಧೀರ ಜಗಳವಾಡಿ ವಿಚ್ಛೇದನ ಪಡೆದು ಹೈದರಾಬಾದಿಗೆ ಹೋಗುತ್ತಾನೆ. ಗೆಳೆಯನ ತಂಗಿ ಶಾಂತಿ ಹಳೆಯದನ್ನು ಮರೆತು ಸುಧೀರನನ್ನು ಮದುವೆಯಾಗುತ್ತಾಳೆ. ಮುಂದೆ ಅವರಿಗೊಬ್ಬ ಮಗನೂ ಹುಟ್ಟುತ್ತಾನೆ. ಸುಚಿತ್ರಾ ಡಾಕ್ಟರ್ ವಿನೋದನನ್ನು ವರಿಸುತ್ತಾಳೆ. ಪುಟ್ಟ ಪ್ರಿಯಳನ್ನು ವಿನೋದ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಆದರೆ ತಾಯಿ ಸುಚಿತ್ರಾ ಸದಾ ಆ ಮಗುವನ್ನು ಅಸಹನೆಯಿಂದ ಕಾಣುತ್ತಾಳೆ. ಈ ಕಷ್ಟದಿಂದ ಮಗು ಪ್ರಿಯಳನ್ನು ರಕ್ಷಿಸಲು ವಿನೋದ್ ಅವಳನ್ನು ಬೋರ್ಡಿಂಗ್ ಸ್ಕೂಲಿಗೆ ಕಳಿಸುತ್ತಾನೆ. 7ನೇ ತರಗತಿ ಪಾಸಾದ ಮೇಲೆ ಪ್ರಿಯಾ ಹಠ ಮಾಡಿ ಬೋರ್ಡಿಂಗ್ ಶಾಲೆಗೆ ಹೋಗದೆ ಮನೆಯಲ್ಲೇ ಉಳಿದು ತನ್ನ ಓದನ್ನು ಮಡಿಕೇರಿಯಲ್ಲಿ ಮುಂದುವರೆಸುತ್ತಾಳೆ. ತಂದೆ ತಾಯಿಯ ಪ್ರೀತಿ ವಾತ್ಸಲ್ಯದಿಂದ ವಂಚಿತಳಾದ ಪ್ರಿಯಾ ತನ್ನ ಅಜ್ಜಿಯಿಂದ ಬೇಕಾದಷ್ಟು ಹಣ ಪಡೆದು ದುರಭ್ಯಾಸಗಳಿಗೆ ಬಲಿಯಾಗುತ್ತಾಳೆ. ಇದೇ ಹಂತದಲ್ಲಿ ಸುಚಿತ್ರಾ ವಿನೋದರ ದಾಂಪತ್ಯವೂ ಮುರಿಯುತ್ತದೆ. ಎಸ್ಟೇಟ್ ನೋಡಿಕೊಳ್ಳಲು ಶೇಖರ್ ಎಂಬ ಯುವಕ ನಿಯುಕ್ತನಾಗುತ್ತಾನೆ. ಪ್ರಿಯಾಳಿಗಿಂತ 5-6 ವರ್ಷ ದೊಡ್ಡವನಾದ ಅವನು ಒಂಟಿತನದಿಂದ ಸೋತ ಪ್ರಿಯಳಿಗೆ ಬಹಳ ಆತ್ಮೀಯನಾಗುತ್ತಾನೆ. ಗೆಳೆತನ ಬೆಳೆಯುತ್ತಾ ಮದುವೆಯಾಗುವ ಹಂತಕ್ಕೆ ಬರುತ್ತದೆ. ದಿನೇ ದಿನೇ ಅವನೊಂದಿಗೆ ತಿರುಗಾಟ ಹೆಚ್ಚುತ್ತದೆ. ಮನೆಯಲ್ಲಿ ಸಿಗದ ಪ್ರೀತಿ ವಿಶ್ವಾಸವನ್ನು ಶೇಖರನಿಂದ ನಿರೀಕ್ಷಿಸುತ್ತಾಳೆ. ತಾಯಿ ಸುಚಿತ್ರಾಳ ಹತ್ತಿರ ಹೋಗಿ ತಾನು ಶೇಖರನನ್ನು ಮದುವೆಯಾಗುವ ನಿರ್ಧಾರವನ್ನು ತಿಳಿಸುತ್ತಾಳೆ. ಇದರಿಂದ ಸಿಟ್ಟಿಗೆದ್ದ ತಾಯಿ ಶೇಖರನನ್ನು ದೂರ ಕಳಿಸುವ ಮೂಲಕ ಈ ಸಂಬಂಧವನ್ನು ತಪ್ಪಿಸುವ ಯೋಜನೆ ಹಾಕುತ್ತಾಳೆ. ಮರುದಿನ ಶೇಖರನನ್ನು ತನ್ನ ಮನೆಗೆ ಊಟಕ್ಕೆ ಕರೆಯುತ್ತಾಳೆ. ಆ ದಿನ ಸುಚಿತ್ರಾಳ ಕರೆಯ ಮೇರೆಗೆ ಅವಳ ರೂಮಿಗೆ ಶೇಖರ್ ಹೋದಾಗ ಅವರಿಬ್ಬರಿಗೂ ಜಗಳವಾಗಿ ಸುಚಿತ್ರಾ ಜೋರಾಗಿ ಕೂಗಿಕೊಳ್ಳುತ್ತಾಳೆ. ಗಾಬರಿಯಾಗಿ ಓಡಿ ಅಲ್ಲಿಗೆ ಹೋದ ಪ್ರಿಯಾ ತಾಯಿಯ ಕತ್ತು ಹಿಸುಕುತ್ತಿದ್ದ ಶೇಖರನನ್ನು ಕಂಡು ಅಲ್ಲಿದ್ದ ರಿವಾಲ್ವರ್ ತೆಗೆದು ಶೂಟ್ ಮಾಡುತ್ತಾಳೆ. ಶೇಖರ್ ಸತ್ತು ಬೀಳುತ್ತಾನೆ. ಮುಂದೆ ಪೊಲೀಸ್, ಕೋರ್ಟ್, ಕಚೇರಿ ಎಲ್ಲ ತನಿಖೆ ಶುರುವಾಗುತ್ತದೆ. ಅಪ್ರಾಪ್ತ ವಯಸ್ಕಳಾದ ಪ್ರಿಯಳನ್ನು ಸರ್ಟಿಫೈಡ್ ಸ್ಕೂಲ್ನಲ್ಲಿ ವಾಸಂತಿ ನಾಯರ್ ಮೇಲ್ವಿಚಾರಣೆಗೆ ಬಿಡುತ್ತಾರೆ. ಜಾಮೀನು ಕೊಡಿಸಲು ಸುಚಿತ್ರಾ ಪ್ರಯತ್ನ ಮಾಡಿದರೂ
ಮನೆಗೆ ಹೋಗಲು ಒಪ್ಪದ ಪ್ರಿಯಾ ಒಂದು ಒಗಟಿನಂತೆ ತೋರುತ್ತಾಳೆ. ಸುದ್ದಿ ತಿಳಿದು ತಂದೆ ಸುಧೀರ್ ಹೈದರಾಬಾದಿನಿಂದ ಬಂದು ಪ್ರಿಯಳನ್ನು ಭೇಟಿಯಾಗುತ್ತಾನೆ. ಮಗಳು ಕೊಲೆ ಮಾಡಲು ಸಾಧ್ಯವಿಲ್ಲವೆಂದು ಅರಿತ ಸುಧೀರ್ ಈ ರಹಸ್ಯವನ್ನು ಭೇದಿಸಲು ಸರ್ವ ಪ್ರಯತ್ನ ಮಾಡುತ್ತಾನೆ. ಇಲ್ಲಿಂದ ಕಥೆಯ ಸಸ್ಪೆನ್ಸ್ ಶುರುವಾಗುತ್ತದೆ. ಹಲವು ತಿರುವುಗಳು, ಅನಿರೀಕ್ಷಿತ ಕಾರಣಗಳು ಒಂದೊಂದಾಗಿ ಹೊರಬರುತ್ತವೆ. ಕೊಲೆ ಮಾಡಿದ್ದು ಯಾರು? ಕೊಲೆಯ ಹಿಂದಿನ ಕಾರಣವೇನು? ಸುಧೀರ್ ಮಗಳನ್ನು ರಕ್ಷಿಸಬಲ್ಲನೇ? ಬಹಳ ಕುತೂಹಲಕಾರಿಯಾಗಿದೆ. ಖಂಡಿತ ಈ ಕಾದಂಬರಿಯನ್ನು ಓದಿ ಮುಂದಿನ ಕಥೆಯನ್ನು ತಿಳಿದುಕೊಳ್ಳಿ. ಧನ್ಯವಾದಗಳು.